ನಮಸ್ಕಾರ. ವರ್ಷ ಭವಿಷ್ಯ 2026 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನಸ್ಸು ರಾಶಿ, ಧನಸ್ಸು ಲಗ್ನ 2026 ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಅನ್ನೋಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ವರ್ಷ ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ದೊಡ್ಡ ಬದಲಾವಣೆಗಳನ್ನ ತಂದು ಕೊಡುವಂತಹ ವರ್ಷವಾಗಿರುತ್ತೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತದಾನೆ. ಆದರೆ ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಅಷ್ಟಮದಿಂದ ಸಂಚಾರ. ನಿಮ್ಮ ಸುಖ ಸ್ಥಾನದಿಂದ ಶನಿಯ ಸಂಚಾರ ಇದೆ, ರಾಹು ತೃತೀಯದಿಂದ ಸಂಚಾರ, ಕೇತು ನಿಮ್ಮ ಭಾಗ್ಯದಿಂದ ಸಂಚಾರ. ಈ 4 ಗ್ರಹಗಳ ಒಂದು ಪ್ರಭಾವ ಈ ಬರುವಂತಹ ವರ್ಷವಿಡೀ ನಿಮ್ಮ ಮೇಲಿರುತ್ತೆ. ನೋಡಿ, ಈ ಬರುವಂತ ವರ್ಷದಲ್ಲಿ ದೊಡ್ಡ ಬದಲಾವಣೆಗೆ ಧನುಸ್ಸು ರಾಶಿಯವರು ರೆಡಿ ಆಗಬೇಕು. ಗುರು ಬಲಿಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಾಗಿರ್ಬೋದು, ನಿಮ್ಮ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುವಂತಹ ವರ್ಷವಾಗಿರುತ್ತೆ. ಸುಮಾರಷ್ಟು ಹೊಸತನದ ಪ್ರಯೋಗಗಳನ್ನ ಮಾಡಕ್ಕೆ ತುಂಬಾ ಧೈರ್ಯ ಸಾಹಸ ಕಾರ್ಯಗಳಲ್ಲಿ ತೊಡಗುವಂತಹ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ತುಂಬಾನೇ ಚತುರರಾಗಿರ್ತೀರಾ, ಮತ್ತೆ ತುಂಬಾನೇ ಚಂಚಲ ಮನಸ್ಥಿತಿ ಇರುತ್ತೆ. ಹೊಸ ಪ್ರಯೋಗಕ್ಕೆ ಹೆದರದೇ ಇರುವಂತಹ ಮಾನಸಿಕ ಸ್ಥಿತಿ. ಹೊಸದಾದ ಅವಕಾಶಗಳು ಕೂಡ ನಿಮಗೆ ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರ ಜೊತೆಗೆ ಕೈ ಜೋಡಿಸಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಯೋಗಗಳಿರುತ್ತೆ. ಆದರೆ ಸುಮಾರಷ್ಟು ಭಾಗ್ಯೋದಯದಲ್ಲಿ ಕೆಲವೊಂದು ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿದೆ. ನಿಮ್ಮ ಆದಾಯ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಈ ಬರುವಂತ ವರ್ಷದಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನೀವು ಇನ್ವೆಸ್ಟ್ ಮಾಡಿದಂತಹ ದುಡ್ಡಾಗಿರ್ಬೋದು, ಹಿಂದೆ ಗಳಿಸಿದಂತಹ ದುಡ್ಡಾಗಿರ್ಬೋದು, ಅದರಿಂದ ಬೇರೆ ಕಡೆಗೆ ಹೂಡಿಕೆ ಮಾಡಿ ಲಾಭ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಇರುವಂತಹ ದುಡ್ಡನ್ನ ಒಳ್ಳೆಯ ರೀತಿಯಲ್ಲಿ ಸೇವಿಂಗ್ ಅನ್ನ ಮಾಡಬೇಕು ಈ ಬರುವಂತ ವರ್ಷದಲ್ಲಿ ಧನುಸು ರಾಶಿಯವರು. ಆದಾಯದ ಮಾರ್ಗಗಳು ನಿಮಗೆ ಭೂಮಿಯಿಂದ ಆಗಿರ್ಬೋದು, ಕುಟುಂಬದಿಂದ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವದಿಂದ ಮತ್ತೆ ಉದ್ಯೋಗದಿಂದ ಈ ಬರುವಂತದಲ್ಲಿ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಬಂದಂತಹ ದುಡ್ಡು ಬೇರೆಯವರ ಹತ್ರ ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ಅದನ್ನ ನೀವು ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ವರ್ಷದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು, ನೀವು ಮಾಡುವಂತಹ ಕಾರ್ಯಗಳಲ್ಲಿ ಪರಿವರ್ತನೆಯನ್ನ ನೋಡುವಂಥದ್ದಿರುತ್ತೆ. ವಿಪರೀತವಾದಂತಹ ಒಂದು ಶ್ರಮ ಆಗಿರ್ಬೋದು, ಮತ್ತೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಲೇಬೇಕಾದಂಥದ್ದಿರುತ್ತೆ. ಯಾವುದೇ ಹೊಸ ಕಾರ್ಯಾರಂಭದಲ್ಲಿ ನಿಮ್ಮ ಜವಾಬ್ದಾರಿ ಬರುವಂತ ವರ್ಷದಲ್ಲಿ ಮುಖ್ಯವಾದಂತಹ ಪಾತ್ರವನ್ನ ನೋಡುವಂತಹ ಸಾಧ್ಯತೆ ಇದೆ. ತುಂಬಾನೇ ತೀಕ್ಷ್ಣವಾದಂತಹ ಬುದ್ಧಿ ಇರುತ್ತೆ. ಕಾರ್ಯಗಳನ್ನ ಸಫಲತೆ ಮಾಡುವಂತ ಒಂದು ಹುಮ್ಮಸ್ಸಾಗಿರ್ಬೋದು, ಯೋಜನೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ಲಕ್ ಫ್ಯಾಕ್ಟರ್ ಸ್ವಲ್ಪ ವೀಕ್ ಆಗಿರುತ್ತೆ. ನಿಮ್ಮ ಶ್ರಮದ ಮೇಲೆನೆ ಈ ಬರುವಂತ ವರ್ಷದಲ್ಲಿ ನೀವು ನಂಬಿಕೆಯನ್ನ ಇಡಬೇಕಾಗತ್ತೆ. ನಿಮ್ಮ ಸುಖ ಸೌಕರ್ಯಗಳ ವಸ್ತುಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ವಾಹನಗಳನ್ನ ಖರೀದಿ ಯೋಗನೂ ಕೂಡ ಇದೆ. ಆದರೆ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಾಗಿರೋದು ತಗೊಳ್ಳುವಂತ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಒಂದು ದೊಡ್ಡ ವಾಹನಗಳನ್ನ ತಗೊಳ್ಳೋದು, ಅದರಿಂದ ಸಾಲದ ಹೊರೆಯನ್ನ ಮಾಡಿಕೊಳ್ಳುವಂಥದ್ದಿರುತ್ತೆ. ಭೂಮಿ ಯೋಗನೂ ಕೂಡ ಇದೆ. ಆದರೆ ಭೂಮಿ ಪರ್ಚೇಸ್ ಮಾಡ್ತೀರಾ, ಬಟ್ ಅದರಲ್ಲಿ ಯಾವುದೇ ಒಂದು ರೀತಿಯ ಒಂದು ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು, ಅದರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹಣದ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಅದರ ಬಗ್ಗೆ ಹೆಚ್ಚಿನ ಹೋರಾಟವನ್ನ ಕೂಡ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಈ ವಿಚಾರದಲ್ಲಿ ನಿಮ್ಮ ಒಂದು ವ್ಯವಹಾರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಇಲ್ಲ ಅಂದ್ರೆ ಮೋಸ ಹೋಗುವಂತಹ ಸಾಧ್ಯತೆ. ಬೇರೆಯವರ ಸಲುವಾಗಿ, ಬೇರೆಯವರ ಅನುಕೂಲದ ಸಲುವಾಗಿ ಸಾಲವನ್ನ ಮಾಡೋದಾಗಿರ್ಬೋದು, ದುಡ್ಡು ಕಾಸಿನ ಹೊಂದಾಣಿಕೆ ಮಾಡಿ ಕೊಡುವುದಾಗಿರ್ಬೋದು, ಇವೆಲ್ಲವನ್ನು ಮಾಡಿದ್ರೆ ನಿಮ್ಮ ಒಂದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇಲ್ಲಾಂದ್ರೆ ಶ್ಯೂರಿಟಿ ಹಾಕಿದ್ರೆ ನಿಮ್ಮ ತಲೆದಂಡ ಇರುವಂತಹ ಸಾಧ್ಯತೆಗಳಿರುತ್ತೆ. ಯಾವುದೇ ರೀತಿಯ ವ್ಯವಹಾರಗಳಿದ್ರೂ ಕೂಡ ಅದನ್ನ ನೀವು ಕಾನೂನಿನ ಒಂದು ಚೌಕಟ್ಟಿನಲ್ಲಿನೇ ಅದನ್ನ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಬರುವಂತ ವರ್ಷದಲ್ಲಿ ಅನುಕೂಲ ಆಗುತ್ತೆ. ಹಾಕಿದಂತಹ ದುಡ್ಡಾಗಿರ್ಬೋದು, ಇನ್ವೆಸ್ಟ್ ಮಾಡಿದಂತಹ ದುಡ್ಡಾಗಿರ್ಬೋದು, ಬೇರೆಯವರು ಕೊಟ್ಟಿದ್ದಾಗಿರ್ಬೋದು, ಅವೆಲ್ಲವನ್ನು ಕೂಡ ವಾಪಸ್ಸು ಬರುವಂತಹ ಸಾಧ್ಯತೆ. ದೊಡ್ಡ ಮಟ್ಟದ ಒಂದು ಲಾಭವನ್ನು ಕೂಡ ಈ ಬರುವಂತ ವರ್ಷದಲ್ಲಿ ನೋಡ್ತೀರಾ. ಆಕಸ್ಮಿಕವಾದಂತಹ ಲಾಭಗಳನ್ನ, ಅದನ್ನ ಇನ್ಸೂರೆನ್ಸ್ ಮುಖಾಂತರ ಆಗಿರ್ಬೋದು, ಹಿಂದೆ ಯಾವುದೋ ಒಂದು ಹೂಡಿಕೆ ಮಾಡಿರ್ತೀರಿ, ಅದನ್ನ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್, ಅದು ನಿಮಗೆ ಅದರಿಂದ ಲಾಭ ಬರುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಪದೇ ಪ್ರಯಾಣಗಳನ್ನ ಮಾಡುವಂಥದ್ದು, ಮತ್ತೆ ಗುರ್ತು ಪರಿಚಯ ಇಲ್ಲದವ್ರ ಜೊತೆಗೆ ನೀವು ಬರುವಂತ ವರ್ಷದಲ್ಲಿ ಹೊಸ ವ್ಯಾಪಾರಗಳನ್ನ ಆರಂಭ ಮಾಡುವಂತ ಒಂದು ಮಾನಸಿಕ ಸ್ಥಿತಿ ಕೂಡ ಈ ಬರುವಂತ ವರ್ಷದಲ್ಲಿ ಇರುತ್ತೆ. ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು, ಅವೆಲ್ಲವನ್ನು ಶುರು ಮಾಡ್ತೀರಾ. ಮತ್ತೆ
ಯಾರು ಸ್ವಂತದ ಉದ್ಯೋಗದಲ್ಲಿರ್ತಾರೋ ಅವರು ಬಿಟ್ಟು ಸ್ವಂತದ ವ್ಯಾಪಾರವನ್ನ ಸ್ಟಾರ್ಟ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಂದು ಸ್ಕಿಲ್ ಬೇಸ್ ವರ್ಕ್ಗಳನ್ನ ಮಾಡಿ ನಿಮ್ಮದೇ ಆದಂತಹ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡುವುದರ ಕಡೆಗೆ ಹೆಚ್ಚಿನ ಗಮನವನ್ನ ಕೂಡ ಕೊಡ್ತೀರಾ. ನಿಮ್ಮ ಸ್ವಂತದ ಇಚ್ಛೆಯ ಮೇಲೆ ನೀವು ಜಾಬ್ ಅನ್ನ ರಿಸೈನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಈ ಬರುವಂತಹ ವರ್ಷದಲ್ಲಿದೆ. ಹೊಸ ಅವಕಾಶಗಳು ಈ ಬರುವಂತ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಪ ಮಟ್ಟಿಗಿರುತ್ತೆ. ನಿಮ್ಮ ಒಂದು ಈಗೋ ಆಗಿರ್ಬೋದು, ನಿಮ್ಮ ಒಂದು ಮಾನಸಿಕವಾದಂತಹ ಒಂದು ಒತ್ತಡ ಆಗಿರ್ಬೋದು, ಮೇಲಧಿಕಾರಿಗಳ ಜೊತೆಗೆ ಕಲಹಗಳಾಗಿರ್ಬೋದು, ಇದರ ಮೇಲೆ ಹತೋಟಿ ಪಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಜಾಬ್ ಅಲ್ಲಿ ಪರಿವರ್ತನೆ, ಬದಲಾವಣೆ ಈ ಬರುವಂತ ವರ್ಷವಿಡೀ ಏನ್ ಮಾಡ್ತೀರಾ ನೀವು ಒಂದು ಉದ್ಯೋಗವನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು. ಮತ್ತೆ ನಿಮಗೆ ಆ ಉದ್ಯೋಗದಲ್ಲಿ ತೃಪ್ತಿಯ ಒಂದು ಕೊರತೆಯನ್ನ ನೀವು ನೋಡುವಂಥದ್ದಿರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ವೃತ್ತಿಯ ಕಡೆಗೆ ಗಮನವನ್ನ ಕೊಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಹೆಚ್ಚಿನ ಒಂದು ಜ್ಞಾನ ಅದೆಲ್ಲನೂ ಕೂಡ ಅರ್ಜನೆ ಮಾಡೋದ್ರ ಕಡೆಗೆ ನಿಮ್ಮ ಪ್ರಯತ್ನವು ಕೂಡ ಈ ಬರುವಂತ ವರ್ಷದಲ್ಲಿರುತ್ತೆ. ನಿಮ್ಮ ಕುಟುಂಬದ ಸಹಕಾರ, ಸಪೋರ್ಟ್ ಆಗಿರ್ಬೋದು, ಮತ್ತೆ ಅದರಿಂದ ಸ್ವಲ್ಪ ಮಟ್ಟಿಗೆ ಸುಖ ಸೌಕರ್ಯಗಳಲ್ಲಿ ತೊಂದರೆ ತಾಪತ್ರಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನೀವು ಇರುವಂತಹ ಕ್ಷೇತ್ರಕ್ಕಿಂತ ಬೇರೆ ಕಡೆನೇ ನಿಮ್ಮ ಜೀವನದ ಅಭಿವೃದ್ಧಿಯನ್ನ ನೋಡೋದಿರುತ್ತೆ. ಸ್ವಕ್ಷೇತ್ರದಲ್ಲಿ ಯಾರಿರ್ತಾರೋ ಅವರಿಗೆ ಅಷ್ಟೊಂದು ಅಭಿವೃದ್ಧಿಯನ್ನ, ಏಳಿಗೆಯನ್ನ ನೋಡದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಸ್ಥಳ ಬದಲಾವಣೆಗಳ ಒಂದು ನಿರೀಕ್ಷೆ ಈ ಬರುವಂತಹ ವರ್ಷದಲ್ಲಿ ಧನಸ್ಸು ರಾಶಿ, ಧನಸ್ಸು ಲಗ್ನದವರು ನೀವು ನಿರೀಕ್ಷೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಮತ್ತು ಹೈಯರ್ ಎಜುಕೇಶನ್ಗೆ ಯಾರು ಪ್ಲಾನ್ ಮಾಡ್ತಿರ್ತಾರೋ ಅಂಥವರು ತಮ್ಮ ನಿರ್ಧಾರಗಳನ್ನ, ಬದಲಾವಣೆಗಳನ್ನ ಮಾಡ್ತಾರೆ. ವಿದ್ಯಾಭ್ಯಾಸದ ನಂತರ ಉದ್ಯೋಗದ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಹೈಯರ್ ಎಜುಕೇಶನ್ಗೆ ಈ ಬರುವಂತಹ ವರ್ಷ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂಥದ್ದು, ಮತ್ತೆ ವಿದೇಶಕ್ಕೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವವರಿಗೆ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಮತ್ತೆ ಹಣಕಾಸಿನ ಕೊರತೆಯನ್ನು ನೋಡುವಂಥದ್ದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರುವಂಥದ್ದು, ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂಥದ್ದಾಗಿರ್ಬೋದು, ಸಕಾಲಕ್ಕೆ ಸಪೋರ್ಟ್ ಸಿಗದೆ ಇರುವಂಥದ್ದಿರುತ್ತೆ. ಆದರೆ ಸ್ವಲ್ಪ ತಾಳ್ಮೆ ಮತ್ತೆ ಮರುಪ್ರಯತ್ನದ ನಂತರ ಸಕ್ಸಸ್ ಆಗುವಂತಹ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಮದುವೆ ವಿಚಾರ ಮತ್ತೆ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮದುವೆ ವಿಚಾರದಲ್ಲಿ ಕೆಲವೊಂದು ಆಕಸ್ಮಿಕವಾದಂಥ ಘಟನೆಗಳು, ಮುಂದೂಡಬೇಕಾದಂಥ ಅನಿವಾರ್ಯತೆ, ಎಂಗೇಜ್ಮೆಂಟ್ ಮಾಡಿದ್ರೆ ಸ್ವಲ್ಪ ವಾದ ವಿವಾದಗಳು, ಮನಸ್ತಾಪಗಳು ಇವೆಲ್ಲವನ್ನ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಹೊಸ ಕಾರ್ಯಾರಂಭ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ನಿಮ್ಮ ಒಂದು ಏರುಪೇರುಗಳನ್ನು ನೋಡ್ತೀರಾ. ಹಾಗಾಗಿ ನಿಮ್ಮ ಎದುರಿನ ವ್ಯಕ್ತಿಗೆ ಈ ಬರುವಂಥ ವರ್ಷದ ಅಧಿಕವಾದಂತಹ ಲಾಭ ಇರುತ್ತೆ. ಒಂದು ಪರಿವರ್ತನೆ ಮತ್ತೆ ಅವರ ಸಲುವಾಗಿ ನಿಮ್ಮ ಒಂದು ಜ್ಞಾನ, ದುಡ್ಡು, ನಿಮ್ಮ ಪ್ರಯತ್ನವೆಲ್ಲ, ಶ್ರಮವೆಲ್ಲ ಅವರ ಪಾಲಿಗೆ ಸೇರುವಂಥದ್ದು. ಹಾಗಾಗಿ ತಾಳ್ಮೆಯಿಂದ ಈ ಬರುವಂಥ ವರ್ಷವನ್ನ ನೀವು ನಿರ್ವಹಣೆಯನ್ನ ಮಾಡಬೇಕು. ನಮ್ಮ ದೇವತಾ ಕ್ಷೇತ್ರ ಆಗಿರ್ಬೋದು, ಮತ್ತೆ ನಿಮ್ಮ ಕುಲದೇವರ ಕ್ಷೇತ್ರಕ್ಕೆ ಹೋಗಿ ಬರುವಂತಹ ಅವಕಾಶಗಳು, ಅನುಕೂಲಗಳು ಈ ಬರುವಂತಹ ಇಡೀ ವರ್ಷ ಇರುತ್ತೆ. ಪೂಜೆ ಪುನಸ್ಕಾರ ಇದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡುವಂತಹ ಒಂದು ನಿಮ್ಮ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಭಾಗ್ಯೋದಯ ಸ್ವಲ್ಪ ವಿಳಂಬದ ಸಮಯದ ನಂತರ ನಿಮಗೆ ಆಗುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ತುಂಬಾನೇ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು, ಯಾವುದಾದ್ರೂ ಹಳೆ ಲೋನ್ಸ್ಗಳಾಗಿರ್ಬೋದು, ನಿಮ್ಮ ಒಂದು ಮನೆ ಕಟ್ಟಿದ ಲೋನ್ಸ್ ತಗೊಳ್ಳೋದಾಗಿರ್ಬೋದು, ವಾಹನಗಳ ಮೇಲಾಗಿರ್ಬೋದು, ಮತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಆ ವಿಚಾರದಲ್ಲಿ ನಿಮಗೆ ಸ್ವಲ್ಪ ದಂಡ ಆಗಿರ್ಬೋದು, ಪೆನಾಲ್ಟಿ ಆಗಿರ್ಬೋದು, ಒತ್ತಡಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಹಣಕಾಸಿನ ಒಂದು ಸುವ್ಯವಸ್ಥೆ ಸರಿಯಾಗಿ ಮಾಡ್ಕೋಬೇಕು ಈ ಬರುವಂತಹ ವರ್ಷದಲ್ಲಿ. ಜೊತೆಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸಕ್ಕೆ ಬರುವಂಥ ವರ್ಷ ರೆಡಿಯಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಇನ್ಶೂರೆನ್ಸ್ ಅನ್ನ ಕಡ್ಡಾಯವಾಗಿ ಮಾಡ್ಕೋಬೇಕು. ವಾಹನಗಳಾಯ್ತು, ಮತ್ತೆ ನಿಮ್ಮದು ಯಾವುದೇ ರೀತಿಯ ಇನ್ಶೂರೆನ್ಸ್ ಬಗ್ಗೆ, ನಿಮ್ಮ ಆರೋಗ್ಯದ ಮೇಲಾಯ್ತು ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನೀವು ಸೇವ್ ಮಾಡಿದಂತಹ ದುಡ್ಡು ಅದೆಲ್ಲ ಕೂಡ ಖಾಲಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಈ ಬರುವಂತಹ ವರ್ಷದಲ್ಲಿ ಸುಮಾರಷ್ಟು ಆಕಸ್ಮಿಕವಾದಂತಹ ಘಟನೆಗಳನ್ನ ನೋಡ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡ್ತೀರಾ. ಅಧಿಕವಾದಂತಹ ಒತ್ತಡಗಳಿಂದ ಹೋಗೋದರಿಂದ ಬ್ಲಡ್ ಪ್ರೆಷರ್ ಅಲ್ಲಿ ಏರುಪೇರುಗಳನ್ನು ನೋಡೋದಾಗಿರ್ಬೋದು, ಮತ್ತೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ, ಶುಗರ್ ಬರುವಂತಹ ಸಾಧ್ಯತೆಗಳಾಗಿರ್ಬೋದು, ಇಲ್ಲಂದ್ರೆ ಹಳೆ ರೋಗಗಳು ಮತ್ತೆ ಮರುಕಳಿಸಿ ಕಾಣುವಂಥದ್ದಾಗಿರ್ಬೋದು. ಈ ಬರುವಂಥ ವರ್ಷದಲ್ಲಿ
ಒಂದು ಸರ್ಜರಿಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೋ ಒಂದು ಆಕಸ್ಮಿಕವಾದಂತಹ ಘಟನೆಗಳು ಅಂದರೆ ಆಕ್ಸಿಡೆಂಟ್ಸ್ ಆಗುವಂತಹ ಒಂದು ಮುನ್ಸೂಚನೆ ಕೂಡ ಈ ಬರುವಂಥ ವರ್ಷದಲ್ಲಿ ಧನುಸ್ಸು ರಾಶಿ, ಧನುಸ್ಸು ಲಗ್ನದವರಿಗಿದೆ. ಹಾಗಾಗಿ ನಿಮ್ಮ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಒಂದೊಂದು ರೀತಿಯ ಒಂದು ಅನುಕೂಲವನ್ನ ಮಾಡಿಕೊಂಡು ನಿಮ್ಮ ಈ ಬರುವಂಥ ವರ್ಷದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮವನ್ನ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏನು ಪರಿಹಾರವನ್ನ ಈ ಬರುವಂತಹ ವರ್ಷದಲ್ಲಿ ಮಾಡಬೇಕು ಅಂದ್ರೆ, ಮುಖ್ಯವಾಗಿ ನೀವು ಬರುವಂಥ ವರ್ಷದಲ್ಲಿ ನಿಮಗೆ ಸಂಜೀವನಿ ಮೃತ್ಯುಂಜಯ ಜಪವನ್ನ ಮಾಡಬೇಕು. ಮತ್ತೆ ಶಿವನ ಆರಾಧನೆಯನ್ನ ಮಾಡಬೇಕು. ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕವನ್ನ ಮಾಡಬೇಕು. ಸಂಜೀವನಿ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡ್ತಾ ಇರಬೇಕು ಪ್ರತಿದಿನ. ಇದರ ಜೊತೆಗೆ ಮಾಡಬೇಕಾದಂಥದ್ದು ನಿಮ್ಮ ಒಂದು ಮಂಗಳನ ಆರಾಧನೆ. ಸುಬ್ರಹ್ಮಣ್ಯನ ಆರಾಧನೆಯನ್ನ ಪ್ರತಿ ಮಂಗಳವಾರ ಮತ್ತೆ ಮಂಗಳವಾರ ದಿವಸ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಭೇಟಿ ಕೊಡೋದಾಗಿರ್ಬೋದು. ಆ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರವನ್ನ ಮಾಡಿಸಿದ್ರೆ ನಿಮಗೆ ಆಗುವಂಥ ಅನಾಹುತಗಳೆಲ್ಲ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನೀವು ಈ ಬರುವಂಥ ವರ್ಷದಲ್ಲಿ ಪ್ರತಿ ಭಾನುವಾರ ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಪ್ರತಿದಿನ ಆದಿತ್ಯ ಹೃದಯದ ಪಾರಾಯಣವನ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಮತ್ತು ಆಕಸ್ಮಿಕವಾದಂತಹ ಏರುಪೇರುಗಳು ಆರೋಗ್ಯದಲ್ಲಿ ಇವೆಲ್ಲವನ್ನು ಕೂಡ ನೀವು ಹತೋಟಿಗೆ ತಗುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂಥ ವರ್ಷ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಿಂದ ಕೂಡಿರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಭಗವಂತ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ಆಸೆ ಆಕಾಂಕ್ಷೆಗಳಲ್ಲಿ ಬರುವಂಥ ವರ್ಷದಲ್ಲಿ ಈಡೇರಿಸಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.